ಸ್ನೇಹಿತರೆ ಎಲ್ಲರಿಗೂ ಸುಸ್ವಾಗತ. ಹೊಳೆನರಸೀಪುರದಿಂದ ಬಂದಿರತಕ್ಕಂಥ ಈ ಒಂದು ಪ್ರೊಫೈಲ್ನ ವಿವರ ಈ ರೀತಿಯಾಗಿದೆ ನೋಡ್ಬೋದು. ಹೆಸರು ಬಂದ್ಬಿಟ್ಟು ದಿವ್ಯಶ್ರೀ ಟಿ ಅಂತ ಹೇಳ್ಬಿಟ್ಟು ಇಂಚಲ ಇರುತ್ತೆ. ಹೊಳೆನರಸೀಪುರ, 39 ವರ್ಷವಾಗಿದೆ ಇವರಿಗೆ. ಭರತ ಮತ್ತು ಕುಶಾಲ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳಿದ್ದಾರೆ. ಓಕೆನಾ. ಹವ್ಯಾಸಗಳು ಬಂದ್ಬಿಟ್ಟು ಮಾತನಾಡುವುದು, ಅಕ್ಕಪಕ್ಕದವರ ಜೊತೆ ಸ್ನೇಹ ಮಾಡುವುದು, ಇದೇ ಒಂದು ಹವ್ಯಾಸಗಳನ್ನ ಬೆಳೆಸ್ಕೊಂಡ್ಬಂದಿದ್ದಾರೆ ಇವರು. ವಿದ್ಯಾಭ್ಯಾಸ ಬಂದ್ಬಿಟ್ಟು MSc ಆಗಿದೆ. ಮನೆಯಲ್ಲಿ ಟ್ಯೂಷನ್ ಮಾಡುತ್ತೀನಿ, ಸಂಸಾರಕ್ಕೆ ಏನು ತೊಂದರೆ ಇಲ್ಲ, ಹೇಗೋ ಸರಳವಾಗಿ ಸಾಗ್ತಾ ಇದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ, ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಜೀವನದ ಬಗ್ಗೆ. ಇನ್ನು ತೂತು ಬಂದ್ಬಿಟ್ಟು ಕರಿ ಬಣ್ಣ ಇದೆ, ಹಾಗೆ ಓಪನ್ ಆಗಿದೆ. ಪಕ್ಕದ ಮನೆ ಗಿರೀಶ್ ಅಂತ ಹೇಳ್ಬಿಟ್ಟು 56 ವರ್ಷ ಅವರು ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಗಂಡ 8 ವರ್ಷದಿಂದ ಗೂಟ ಜಡಿಯುತ್ತಿದ್ದಾನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನೂ ಇವ್ರಿಗೆ ತೃಪ್ತಿ ಆಗಿಲ್ವಂತೆ. ಯಾಕೆಂದರೆ ಸ್ನೇಹಿತರೆ ಅಷ್ಟೊಂದಾಗಿ ಅವರು ಅಷ್ಟೊಂದು ಸುಖ ಕೊಡ್ತಾ ಇಲ್ಲ ಇವರಿಗೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಕಷ್ಟದ ಜೀವನ ಯಾವ ರೀತಿ ಇತ್ತು ಅಂತ ಇಲ್ಲಿ ನೆನಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಮದುವೆಯಾದ ಹೊಸರಲ್ಲಿ ಅತ್ತೆಗೆ ನನ್ನ ಗಂಡ ಒಟ್ಟಿಗೆ ಇರೋದು ಇಷ್ಟ ಆಗ್ತಾ ಇರಲಿಲ್ಲ. ಅದನ್ನು ಸಹಿಸುವುದಕ್ಕೆ ಆಗದೆ ವಿನಾಕಾರಣ ಒಂದು ಕೆಲಸವನ್ನು ಹುಡುಕಿ ಹೇಳ್ತಿದ್ರಂತೆ. ಸ್ವಲ್ಪ ಹೊತ್ತು ಕೂಡ ಅವ್ರ ಜೊತೆಗೆ ಆರಾಮಾಗಿ ಇರೋದಕ್ಕೆ ಬಿಡ್ತಾ ಇರಲಿಲ್ವಂತೆ. ಒಂದು ದಿನ ಅವರು ಚಡ್ಡಿ ಬಿಚ್ಚಿ ತೂತಿಗೆ ಮಾಡೋದಕ್ಕೆ ಅಂತ ಗೂಟ ಹಾಕಿದ್ರು. ಆ ಒಂದು ಸಮಯದಲ್ಲಿ ಅರ್ಧ ರಾತ್ರಿಯಲ್ಲಿ ಬಾಗಿಲು ಬಂದು ತಟ್ಟಿ ಹಾಳು ಮಾಡಿಬಿಟ್ರು ಇಬ್ಬರು ನೆಮ್ಮದಿನ ಅಂತ ಹೇಳಿದ್ದಾರೆ. ಹೀಗೆ ಸತತವಾಗಿ 1 ವರ್ಷದವರೆಗೂ ಕೂಡ ಅದೇ ಥರ ಮಾಡಿ ನನ್ನಲ್ಲಿ ಆಸಕ್ತಿಯನ್ನು ಕಮ್ಮಿ ಮಾಡಿದ್ದಾರೆ. ಈಗ ತೂತು ಅರಳುವುದೇ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಷ್ಟೇ ಚಿಪ್ಪಿದ್ರು ಮತ್ತು ಎಷ್ಟೇ ಮಾಡಿದ್ರೂ ಕೂಡ ಆ ಒಂದು ತೂತಿಗೆ ಅವ್ರದ್ದು ಅರಳ್ತಾ ಇಲ್ವಂತೆ. ಇದೇ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಏನು ಮಾಡೋದಕ್ಕಾಗಲ್ಲ. ಇಂಥವರು ಜೀವನದಲ್ಲಿ ಇದ್ದೇ ಇರ್ತಾರೆ. ನೆಮ್ಮದಿಯಾಗಿರೋಣ ಅನ್ನೋ ಒಂದು ಟೈಮಲ್ಲಿ ಈ ಥರದವರು ಭಾಳ ಜನ ಇರ್ತಾರೆ ನಮ್ಮ ಮನೇಲೇ. ಇನ್ನು ಕುಟುಂಬದ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಸದ್ಯಕ್ಕೆ ಬೇರೆ ಮನೆ ಮಾಡಿದ್ದೇವೆ, ಹಾಗೆ ಖುಷಿಯಾಗಿದ್ದೇವೆ. ಆದರೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ತೂತು ಹಿಗ್ಗುವುದೇ ನಿಂತು ಹೋಗಿದೆ ಅಂತ ಹೇಳಿದ್ದಾರೆ. ಅಂದರೆ ತೂತು ಹಿಗ್ಗುವುದು ನಿಂತು ಹೋಗ್ಬಿಟ್ಟಿದೆ ಅಂತ ಸ್ನೇಹಿತರೆ. ಎಷ್ಟೇ ಮಾಡಿದ್ರೂ ಕೂಡ ಚಿಪ್ಪಿದ್ರು. ಯಾರ ರಾಡು ಕಬ್ಬಿಣದ ಥರ ಜೋರಾಗಿ ನುಗ್ಗಿಸುತ್ತಾರೋ ಆಗ ಮಾತ್ರ ಹಿಗ್ಗುತ್ತದೆ. ಆದರೆ ಅದು ಮನೆ ಯಜಮಾನನಿಂದ ಆಗುವುದಿಲ್ಲ ಅಂತ ಚೆನ್ನಾಗಿ ಗೊತ್ತು. ಆ ಒಂದು ಕಾರಣಕ್ಕೋಸ್ಕರ ಬೇರೆಯವರೇ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಯಾಕಂದರೆ ಯಜಮಾನದು ಮಾಡಿ ನುಗ್ಗೆಕಾಯಿ ಡೊಂಕಾಗ್ಬಿಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರ ಅವರು ಮಾಡೋದಕ್ಕಾಗಲ್ಲ. ಇದೆಷ್ಟನ್ನ ಕುಟುಂಬದ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ನಾಚಿಕೆಯನ್ನು ಬಿಟ್ಟು ಇನ್ನು ಇದರ ಒಂದು ದಾಂಪತ್ಯದ ಜೀವನವನ್ನು ಹಾಳು ಮಾಡಿದೆ. ಅತ್ತೆಗೆ ಸ್ನೇಹಿತರೆ ಸರಿಯಾದ ಒಂದು ಪಾಠವನ್ನು ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮದುವೆದು ನೋಡ್ಬೋದು ಸ್ನೇಹಿತರೆ, ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಆರಾಮಾಗಿ ಸೊಗಸಾಗಿ ಜೀವನವನ್ನು ಇದ್ದಾರೆ ಸ್ನೇಹಿತರೆ. ಇಬ್ಬರು ಒಂಟಿಯಾಗಿ ಬೇರೆ ಮನೆ ಮಾಡಿಕೊಂಡು ಈಗ ಸದ್ಯದ ಒಂದು ಮಟ್ಟಿಗೆ ಜೀವನದ ಒಂದು ದಾಂಪತ್ಯದ ಜೀವನ ಸುಧಾರಿಸಿದೆ ಅಂತಲೇ ಹೇಳ್ಬೋದು.